ಪ್ರೀತಿ ವೀಕ್ಷಕರೇ, 2026-27ನೇ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ಪರ್ಮನೆಂಟ್ ಫ್ಯಾಕಲ್ಟಿಗೆ ಕಾರ್ಯಭಾರವನ್ನು ಹಂಚಿ ಉಳಿಕೆ ಇರತಕ್ಕಂತಹ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಲಾಗ್ತಾ ಇದೆಯೋ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಆಗಿದೆ, ಎಡಿಟ್ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಆಗಿದೆ. ಜೊತೆಗೆ ಇಂದು ಅಂದ್ರೆ ನಾನೇನ್ ವಿಡಿಯೋ ಮಾಡ್ತಿದ್ದೀನೋ ಈ ದಿನದಂದು ಮೆರಿಟ್ ಲಿಸ್ಟ್ ಅನ್ನ ಬಿಡಬೇಕಾಗಿತ್ತು. ಆದ್ರೆ ಇನ್ನೂ ಮೆರಿಟ್ ಲಿಸ್ಟ್ ಬಂದಿಲ್ಲ. ಐ ಥಿಂಕ್ ನಾಳೆ ಅಥವಾ ನಾಳಿದ್ರಲ್ಲಿ ಮೆರಿಟ್ ಲಿಸ್ಟ್ ಬರ್ಬೋದು. ಇನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ನಡೀತಾ ಹೋಗುತ್ತೆ. ಆಲ್ರೆಡಿ ಏನು EMIS ನಲ್ಲಿ ಪ್ರಾಂಶುಪಾಲರು ಈ ಒಂದು ವರ್ಕ್ ಲೋಡ್ ಅನ್ನು ಅಪ್ಲೋಡ್ ಮಾಡಿದಾರೋ ಅದನ್ನು ಕೂಡ ಈಗ ಬಿಡುಗಡೆ ಮಾಡಬೇಕು. ಈ ಎಲ್ಲ ಪ್ರೊಸೆಸ್ಸು ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ನನ್ನ ವಿಡಿಯೋನ ನೋಡ್ತಕ್ಕಂತ ವೀಕ್ಷಕರು ನೀವು ಕೇಳ್ತಾ ಇದ್ದೀರಾ ಏನಂತ, ಈ ಸ್ಯಾಲ್ರಿ ಹೇಗಿದೆ, ಸ್ಲಾಟ್ ಎಲ್ಲ ಹೇಗಿದೆ ಸ್ಯಾಲ್ರಿದು, ಅಂದ್ರೆ ಗೌರವ ಧನವನ್ನ ನೀಡ್ತಾ ಇದೆಯಲ್ಲ DCE, ಆ ಗೌರವ ಧನವನ್ನ ಯಾವ ರೀತಿ ನೀಡ್ತಾ ಇದ್ದಾರೆ, ಸ್ಲಾಟ್ ಏನಿದೆ, ಜೊತೆಗೆ ಆಯ್ಕೆ ಪ್ರಕ್ರಿಯೆ ಹೇಗ್ ನಡೆಯುತ್ತೆ, ಮೆರಿಟ್ ಲಿಸ್ಟ್ ಗೆ ಮಾನದಂಡಗಳು ಏನಿರ್ತವೆ, ಜೊತೆಗೆ MPhil ಪದವಿಯನ್ನೇನಾದ್ರು ಕನ್ಸಿಡರ್ ಮಾಡ್ತಿದಾರಾ ಇಲ್ವಾ, ಹಾಗೂ ಕೌನ್ಸಿಲಿಂಗ್ ಪ್ರಕ್ರಿಯೆ ಹೇಗ್ ನಡೆಯುತ್ತೆ, ಈ ಎಲ್ಲ ವಿಚಾರನ ನೀವು ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಇದಕ್ಕೆ ಒಂದು ವಿಡಿಯೋ ಮಾಡ್ಕೊಡಿ ಅಂತ ಹೇಳಿ ಆ ದಿಸೆಯಿಂದಾಗಿ ಇಂದು ಈ ವಿಚಾರವನ್ನ ಕುರಿತಂತೆ ನಿಮ್ಗೆ ವಿಡಿಯೋನ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಆರಂಭ ಮಾಡಿದ್ದೇನೆ. ಹಾಗಾದ್ರೆ ಇದರ ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಪಾಯಿಂಟ್ಸ್ ಮಿಸ್ ಆದ್ರೆ ನಿಮ್ಗೆ ಅದ ಅರ್ಥ ಆಗದೆ ಹೋಗ್ಬೋದು. ಆ ಹಿನ್ನೆಲೆಯಲ್ಲಿ ವಿಡಿಯೋನ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೇನೆ. ನಾನು ಅಪ್ಲೋಡ್ ಮಾಡಿದ ವಿಡಿಯೋಗಳು ನಿಮಗೆ ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ತಕ್ಷಣ ಬಂದು ತಲುಪ್ತವೆ. ಹಾಗಾದ್ರೆ ಮಾಹಿತಿಯಲ್ಲಿ ಮುಂದುವರಿಯೋಣ ಬನ್ನಿ. ಪ್ರೀತೋಕ್ಷಕರೇ, ಈ ಗೌರವ ಧನದ ಸ್ಲಾಟ್ ಅನ್ನ ನೋಡುವ ಮುನ್ನ ಹೇಗೆ ಈ ಆಯ್ಕೆ ಪ್ರಕ್ರಿಯೆಗೆ ಮೆರಿಟ್ ಅನ್ನ ಮಾಡ್ತಾರೆ ಇದನ್ನ ನೋಡ್ಕೊ ಬಂದ್ಬಿಡೋಣ. ಅವ್ರು ಹೇಳ್ತಾರೆ, ವಿದ್ಯಾರ್ಹತೆ ಯಾವ ರೀತಿನಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಮೊದಲ ಬಾರಿಗೆ ಅಭ್ಯರ್ಥಿ 2 ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡವಾರು ಅಂಕಗಳ 25% ಗಣನೆಗೆ ತೆಗೆದುಕೊಳ್ಳುತ್ತೇವೆ ಎಂಬುದಾಗಿ ಹೇಳ್ತಾರೆ. ನೀವು 60% ಮಾಡಿದ್ದೀರೋ, 70 ಮಾಡಿದ್ದೀರೋ, 90 ಮಾಡಿದ್ದೀರೋ, ಆದ್ರೆ ಇಲ್ಲಿ 25% ಮಾತ್ರ ತಗೊಳ್ತಾರಂತ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಿದ್ದಾರೆ ನೋಡಿ. ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ 60 ಅಂಕ ಪಡೆದಿದ್ದಲ್ಲಿ, ಅಂದ್ರೆ 60% ಇದ್ದಂತ ಸಂದರ್ಭದಲ್ಲಿ ಅದರ 25% ಮಾತ್ರ ತಗೊಳ್ತಾರೆ. ಅದೆಷ್ಟಾಗುತ್ತೆ ಅಂತ ಹೇಳಿದ್ರೆ 15 ಅಂಕಗಳು ಆಗ್ತವೆ. ಆಗ 15 ಅಂಕಗಳನ್ನ ಅವರು ಪರಿಗಣನೆಗೆ ಮಾಡ್ಕೋತಾರೆ. ಅದನ್ನ 100ಗೆ ಏನಾದ್ರೂ ಅವರು ಕನ್ಸಿಡರ್ ಮಾಡ್ಕೊಂಡ್ರೆ, ನಿಮ್ಗೂ 100 ಬಂದಿದೆ ಅಂತ ಹೇಳಿದ್ರೆ 25 ಅಂಕಗಳಿಗೆ ಅದು ಕನ್ಸಿಡರ್ ಆಗುತ್ತೆ. ಹೀಗೆ ಇಲ್ಲಿ ನಿಮ್ಮ ಏನು ಪರ್ಸೆಂಟೇಜ್ ಇರುತ್ತೋ ಅದನ್ನ 25% ಮಾಡಿದ್ರೆ ಎಷ್ಟು ಅಂಕ ಬರುತ್ತೋ ಅದನ್ನ ನಿಮ್ಮ PG ಕ್ವಾಲಿಫಿಕೇಶನ್ ನಲ್ಲಿ ತಗೊಳ್ತಾರೆ. ಕ್ಲಾರಿಟಿ ಸಿಕ್ತು. ಇನ್ನು ಎರಡನೇದಾಗಿ ಹೆಚ್ಚುವರಿ ವಿದ್ಯಾರ್ಹತೆ ನಿಮ್ಮಲ್ಲಿ ಇದ್ರೆ, ಈಗ ಇರ್ಲೇಬೇಕು, ಇದ್ರೆ ಅನ್ನೋದೇನಿಲ್ಲ. ಅದರಲ್ಲಿ PhD ಇದ್ದಲ್ಲಿ, NET, KSET, SLET ಇದ್ದಲ್ಲಿ, MPhil ವಿದ್ಯಾರ್ಹತೆ ಇದ್ದಲ್ಲಿ ಅಂತ ಹೇಳ್ತಾರೆ. ಯಾವ್ದಕ್ಕೆ ಎಷ್ಟನ್ನ ಕೊಡ್ತೀವಿ ಅಂತ. PhD ನೀವೇನಾದ್ರು ಮಾಡಿದ್ರೆ 12 ಅಂಕಗಳನ್ನ ನೀಡ್ತಾ ಇದ್ದಾರೆ. ಇನ್ನು NET, KSET, SLET ಇದ್ರೆ ಅದಕ್ಕೆ 9 ಅಂಕಗಳನ್ನ ನೀಡ್ತಾ ಇದ್ದಾರೆ. ಇನ್ನು MPhil ವಿದ್ಯಾರ್ಹತೆ ಇದ್ರೆ 6 ಅಂಕಗಳನ್ನ ನೀಡ್ತಾ ಇದ್ದಾರೆ. MPhil ಅನ್ನ ಈಗ ಏನು ಕ್ವಾಲಿಫಿಕೇಶನ್ ಆಗಿ ತಗೊಳ್ಬೇಕೋ, ಅಂದ್ರೆ 2018ರ UGC ನಿಯಮಾವಳಿ ಇದೆಯೋ ಅದಕ್ಕೆ ಕನ್ಸಿಡರ್ ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಕ್ಲಾರಿಟಿಯನ್ನು, ಸುತ್ತೋಲೆಯನ್ನು DCE ನೀಡಿದೆ. ಅದ್ರ ಡೀಟೇಲ್ಸ್ ಬೇಕಾದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಆದ್ರೆ ಮೆರಿಟ್ ಲಿಸ್ಟ್ ಮಾಡುವಂತ ಸಂದರ್ಭದಲ್ಲಿ 6 ಅಂಕಗಳನ್ನ ಕೊಟ್ಟು MPhil ನ ಕನ್ಸಿಡರ್ ಮಾಡ್ತಿದ್ದಾರೆ. ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾಕ್ಕೆ ತಗೊಳ್ತಾ ಇಲ್ಲ, ಆದ್ರೆ ಮೆರಿಟ್ ಲಿಸ್ಟ್ ಮಾಡ್ಲಿಕ್ಕೆ ತಗೊಳ್ತಾ ಇದ್ದಾರೆ. ಈಗ MPhil ಮಾಡಿದವ್ರಿಗೆ ಇದು ಉಪಯೋಗ ಆಗ್ತಾ ಇದೆ. ನೀವು ಕೇಳ್ಬೋದು, MPhil ಈಗ ಮಾಡಿದ್ರು ಕೂಡ, ಇತ್ತೀಚೆಗೆ ಮಾಡಿದ್ರು ಕೂಡ ಅದು ಕನ್ಸಿಡರ್ ಆಗುತ್ತಾ? ಇಲ್ಲ, ಅದು ಕನ್ಸಿಡರ್ ಆಗ್ಬೇಕು ಅಂತ ಹೇಳಿದ್ರೆ 2009ರ ಹಿಂದೆ ಇರಬೇಕು. ಅದು ಡೇಟ್ ಅನ್ನು ಕೂಡ ಕೊಟ್ಬಿಡ್ತಾರೆ. 11/7/2009ರ ಹಿಂದೆ MPhil ಆಗಿದ್ರೆ ಮಾತ್ರ
ಕನ್ಸಿಡರ್ ಮಾಡ್ತೀವಿ, ಅದು ಮೆರಿಟ್ ಮಾತ್ರ, ಉಳಿದಂತೆ ಕೊಡೋದಿಲ್ಲ ಅಂತ ಹೇಳಿ ಒಂದು ಸುದೀರ್ಘವಾದ ಒಂದು ಸುತ್ತೋಲೆಯನ್ನ ಮಾಡಿದ್ದಾರೆ. ಅದು ಮತ್ತೊಂದು ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಇನ್ನು ಸೇವಾ ಅನುಭವವನ್ನ ಅವ್ರು ಹೇಳ್ತಾರೆ. ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇದನ್ನ ಕ್ಲಾರಿಟಿ ತಗೊಳ್ಳಿ, ಯಾವುದೇ ಪ್ರೈವೇಟ್, ಯಾವುದೇ ಬೇರೆ ಏಡೆಡ್ ಇಲ್ಲ, ಕೊಡೋದಿಲ್ಲ, ಆ ಸೇವೆಯನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ಅಂಕಗಳಂತೆ, ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಎಷ್ಟು ಕೊಡ್ತಾರೆ? 3 ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ. ಬಹುತೇಕವಾಗಿ 8 ತಿಂಗಳು ಕೆಲಸ ಮಾಡಬೇಕು ಅಂತಿದೆ. 8 ತಿಂಗಳು ಕೆಲಸ ಮಾಡಿದ್ರೆ ಆ ಒಂದು 3 ಅಂಕಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಗರಿಷ್ಠ ಎಷ್ಟು ಕೊಡ್ತಾರೆ? 16 ವರ್ಷಗಳಿಗೆ ಕೊಡ್ತಾರೆ. ಅಂದ್ರೆ 1 ವರ್ಷಕ್ಕೆ 3 ಆದ್ರೆ 16 ವರ್ಷಕ್ಕೆ 48 ಅಂಕಗಳನ್ನ ನೀಡ್ತಾರೆ. 16 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ರೆ ನೆಕ್ಸ್ಟ್ ಕೊಡ್ತಾರಾ? ಕೊಡೋದಿಲ್ಲ. 48 ಅಂಕಗಳು ಮಿತಿ. ಅದಕ್ಕಿಂತ ಹೆಚ್ಚು ನೀವು ಸೇವೆ ಸಲ್ಲಿಸಿದ್ರು ಕೂಡ ಅದು ಆಡ್ ಆಗೋದಿಲ್ಲ. ಆಮೇಲೆ ನಿಮ್ಮ ಸೇವೆ ಇದ್ರೂ ಕೂಡ ಅದು ಪರ್ಸೆಂಟೇಜ್ಗೆ ಆಡ್ ಆಗ್ತಾ ಹೋಗುದಿಲ್ಲ, ಅಷ್ಟಕ್ಕೆ ನಿಂತೋಗುತ್ತೆ ಅಂತಕ್ಕಂಥದ್ದು. ಉಳಿದಂತೆ ಅವ್ರು ಹೇಳ್ತಾರೆ, ವರ್ಷದ ಪೂರ್ಣ ಅವಧಿ ಸೇವೆಗೆ 3 ಅಂಕಗಳನ್ನ ನಾವು ಕೊಡ್ತಿದ್ದೇವೆ. ಆದ್ರೆ ಶೈಕ್ಷಣಿಕ ವರ್ಷದಲ್ಲಿ 1 ಸೆಮಿಸ್ಟರ್ ನಲ್ಲಿ ಮಾತ್ರ ಸೇವೆ ಸಲ್ಲಿಸಿದ್ರೆ ಎಷ್ಟು ಕೊಡ್ತೇವೆ? 1.5 ಅಂಕಗಳನ್ನ ಕೊಡ್ತೇವೆ. ಅಂದ್ರೆ 3ರಲ್ಲಿ ಅರ್ಧವನ್ನ ನೀಡಲಾಗುತ್ತೆ. 1.5 ಅಂಕವನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇದು ಮೆರಿಟ್ ಲಿಸ್ಟ್ಗೂ ಕೂಡ ಕನ್ಸಿಡರ್ ಆಗುತ್ತೆ. ಇನ್ನು ಉಳಿದಂತೆ ಸೆಮಿಸ್ಟರ್ ನ 1 ತಿಂಗಳ ಸೇವಾವಧಿಗೆ ಎಷ್ಟು ಕೊಡ್ತಾರೆ? ಈಗ 1 ಸೆಮಿಸ್ಟರ್ ಅಂತ ಹೇಳಿದ್ರೆ ಸುಮಾರು 6 ತಿಂಗಳು ಅಂತ ಕನ್ಸಿಡರ್ ಮಾಡ್ತೀವಿ. 6 ತಿಂಗಳು ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡೋದಿಲ್ಲ, ಆದ್ರೂ 6 ತಿಂಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇಲ್ಲಿ 1 ತಿಂಗಳೇನಾದ್ರೂ ಅವರು ಸೇವೆ ಮಾಡಿದ್ರೆ ಎಷ್ಟು ಕೊಡ್ಲಾಗುತ್ತೆ? 0.5 ಅನ್ನ ನೀಡಲಾಗುತ್ತೆ. 0.5 ಅಂಕಗಳನ್ನ ನೀಡಲಾಗುತ್ತೆ ಅಂತಕ್ಕಂಥ, ಅಂದ್ರೆ ಅರ್ಧ ಅಂಕ ಸಿಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಮುಂದುವರೆದು ಹೇಳ್ತಾರೆ, 1 ತಿಂಗಳು ಮೇಲ್ಪಟ್ಟು 2 ತಿಂಗಳು ಸೇವಾವಧಿ ಅವ್ರದಿದ್ರೆ 1 ಅಂಕವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು 2 ತಿಂಗಳಿಗಿಂತ ಮೇಲ್ಪಟ್ಟು ಏನಾದ್ರೂ ಅವರು ಸೇವೆಯನ್ನ ಸಲ್ಲಿಸಿದ್ರೆ 1.5 ಅನ್ನ ಕೊಡ್ಲಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಮಿನಿಮಮ್ 2 ತಿಂಗಳು ಕೆಲಸ ಮಾಡಿದಿರಿ ಅಂತ ಹೇಳಿದ್ರೆ 3ರಲ್ಲಿ ಅರ್ಧ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ 1.5 ಅಂಕಗಳು ಸಿಗ್ತಾ ಹೋಗ್ತವೆ. ಇನ್ನು ಉಳಿದಂತೆ ಈ 1.5 ಅಂಕಕ್ಕಿಂತ ಜಾಸ್ತಿ ಬರ್ಬೇಕು ಅಂತ ಹೇಳಿದ್ರೆ ನೀವು ಆ ಸೆಮಿಸ್ಟರ್ ಪೂರ್ಣ ಕೆಲಸ ಮಾಡಬೇಕಾಗುತ್ತೆ. ಇದು ನಿಮ್ಗೆ ನೆನಪಿರ್ಲಿ ಅಂತಕ್ಕಂಥದ್ದು. ಹೀಗೆ ಒಟ್ಟು 100 ಅಂಕಗಳಿಗೆ ಮೆರಿಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥವೆಲ್ಲವೂ ಕೂಡ ಗರಿಷ್ಠ ಅಂಕಗಳು. ಇದನ್ನ ಕನ್ಸಿಡರ್ ಮಾಡಿದ್ರೆ 100 ಅಂಕ ಕನ್ಸಿಡರ್ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಉಳಿದಂತೆ ವಿಶೇಷವಾಗಿ ವಿಕಲಚೇತನರು ಯಾರಿದ್ದಾರೆ ಅವ್ರಿಗೆ ಎಕ್ಸ್ಟ್ರಾ 10 ಅಂಕಗಳನ್ನ ನಾವು ಆಡ್ ಮಾಡಿ ಮೆರಿಟ್ ಲಿಸ್ಟ್ ನ ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಆದ್ರೆ ಕಳೆದ ಬಾರಿ ಏನು ಈ ಅತಿಥಿ ಉಪನ್ಯಾಸಕರನ್ನ ತೆಗೆದುಕೊಂಡ್ರು ಅಂತಹ ಸಂದರ್ಭದಲ್ಲಿ ವಿಕಲಚೇತನ ಅಭ್ಯರ್ಥಿಗೆ 10 ಅಂಕಗಳನ್ನ ನೀಡುವುದರ ಜೊತೆನಲ್ಲಿ ಆದ್ಯತೆಯನ್ನು ಕೂಡ ನೀಡಲಾಯಿತು. ಇದು ನಿಮಗೆ ಗಮನಕ್ಕಿರ್ಲಿ. 2026-27ಕ್ಕೆ ಏನ್ ಮಾಡ್ತಾರೆ ಅದನ್ನ ಕಾಯ್ದು ನೋಡ್ಬೇಕಾಗಿದೆ ಅಂತಕ್ಕಂಥದ್ದು. ಉಳಿದಂತೆ ಎಂಫಿಲ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ, ಅದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಈಗ ಗೌರವ ಧನದ ಪಾರ್ಟ್ಗೆ ಬಂದ್ಬಿಡೋಣ ಬನ್ನಿ. ಇಲ್ಲಿ DCE ಒಂದು ಚಾರ್ಟ್ ಅನ್ನ ಕೊಟ್ಟಿದೆ. ಇದು ಸುಮಾರು 2025ರಲ್ಲಿ ರಿಲೀಸ್ ಆಗಿದ್ದು, ಇದೇ ಇರ್ತಕ್ಕಂಥದ್ದು, ಮತ್ತೆ ಯಾವುದು ಅಪ್ಡೇಟ್ ಬಂದಿಲ್ಲ. ಆ ದಿಸೆಯಿಂದಾಗಿ ಇದರ ಆಧಾರದ ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಒಂದು ಗೌರವ ಧನ ಸಿಗುತ್ತೆ ಅಂತಕ್ಕಂಥದ್ದು. ಬನ್ನಿ, ಅವ್ರು ಹೇಳ್ತಾರೆ ಸೇವಾವಧಿ ಮತ್ತು ವಿದ್ಯಾರ್ಹತೆ ಮತ್ತು ಗೌರವ ಧನದ ಮೊತ್ತ ಅಂತ ಹೇಳ್ತಾರೆ. ಮೊದಲನೇದಾಗಿ 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ಅಂತ ಹೇಳ್ತಾರೆ. ಅಂದ್ರೆ 2018ರ UGC ಏನು ನಿಯಮಾವಳಿ ಇದೆಯೋ ಅದರ ಪ್ರಕಾರ ಅರ್ಹತೆ ಇದೆ ಅವ್ರಿಗೆ. ಆದ್ರೆ 5 ವರ್ಷಕ್ಕಿಂತ ಕಡಿಮೆ ಸೇವೆಯನ್ನ ಸಲ್ಲಿಸಿದ್ದಾರೆ, 5 ವರ್ಷದ ಮೇಲಿಲ್ಲ ಅಂಥವ್ರಿಗೆ ಎಷ್ಟು ಗೌರವ ಧನ ನೀಡಲಾಗುತ್ತೆ? 35,000 ಗೌರವ ಧನವನ್ನ ತಿಂಗಳಿಗೆ ನೀಡಲಾಗುತ್ತೆ. ನೆಕ್ಸ್ಟ್ ಬನ್ನಿ, 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ್ದಾರೆ, ಆದ್ರೆ UGC ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಹತೆ ಹೊಂದಿಲ್ಲ. ಅವರು ಮೇಲ್ಗಡೆ ಅವರು ಹೊಂದಿದ್ದಾರೆ 35, ಈ ಕೆಳಗಡೆ ಅವರು ಹೊಂದಿಲ್ಲ. ಈ ಹೊಂದಿಲ್ಲದೆ ಇದ್ದವ್ರನ್ನ ಈಗ ತಗೊಳ್ತಾ ಇದ್ದಾರಾ? ಇದು ಪ್ರಶ್ನೆ. ಹೊಂದಿಲ್ಲದೆ ಇರತಕ್ಕಂಥವ್ರನ್ನ ಈಗ ಶೈಕ್ಷಣಿಕ ಸಂಯೋಜಕರಾಗಿ ಮಾಡ್ತಾ ಇದ್ದಾರೆ. ಅದು ಯಾರನ್ನ? ಆಲ್ರೆಡಿ ಸೇವೆ ಮಾಡಿರೋರ್ನ. ಹೊಸದಾಗಿ UGC ಕ್ವಾಲಿಫಿಕೇಶನ್ಸ್ ಇಲ್ದೇನೆ
ಸೇವೆಗೆ ಬಂದು ನಮ್ಗೆ ಶೈಕ್ಷಣಿಕ ಸಂಯೋಜಕರನ್ನ ಮಾಡಿ ಇಲ್ಲ. ಆಲ್ರೆಡಿ ಸೇವೆ ಯಾರ್ಯಾರು ಮಾಡಿದಾರೋ ಅವ್ರನ್ನ ಶೈಕ್ಷಣಿಕ ಸಂಯೋಜಕರನ್ನಾಗಿ ತಗೊಳ್ತಾ ಇದ್ದಾರೆ. ಅವರು ಗೌರವಧನವನ್ನ ಹೇಳಿದ್ದಾರೆ, ಏನು ನಿಗದಿಪಡಿಸಿದೀವೋ ಅದೇ ರೀತಿಯಾಗಿ ನೀಡಲಾಗುತ್ತೆ ಅಂತಕ್ಕಂತ ಒಂದು ಮಾಹಿತಿ ಇದೆ. ಮತ್ತೆ ನೋಡ್ಬೇಕು ಅದ್ರಲ್ಲಿ ಏನಾದ್ರು ಮತ್ತೆ ಚೇಂಜಸ್ ಏನಾದ್ರು ಆಗುತ್ತಾ ಅಂತಕ್ಕಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ. ಆದ್ರೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ UGC ಕ್ವಾಲಿಫೈಡ್ ಸಿಗಲ್ವೋ ಆ ಸಂದರ್ಭದಲ್ಲೂ ಕೂಡ ತೆಗೆದುಕೊಳ್ಳಿಕ್ಕೆ ಮಾನ್ಯ ಕೋರ್ಟ್ ಅನುಮತಿಯನ್ನ ನೀಡುತ್ತೆ. ಹಿಂದೆ ಎಲ್ಲ ನೀಡಿದೆ, ಮುಂದೆನೂ ಕೂಡ ಅದು ಪ್ರತಿ ಬಾರಿ ಹೇಳಿದೆ, ನೀವು ಬಂದು ನಮ್ಮನ್ನು ಕೇಳಿಕೊಂಡ್ರೆ ನಾವು ಅದನ್ನ ಚರ್ಚೆ ಮಾಡಿ ನೀಡ್ತೀವಿ ಅಂತ ಹೇಳಿದೆ. ಅದೇ ರೀತಿ ಹಿಂದೆ ನೀಡಿದ್ಯಲ್ಲ ಅವ್ರಿಗೆ 31,000 ಸಿಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಈ ಬಾರಿಯೂ ಏನಾದ್ರೂ ಯಾರು ಕ್ವಾಲಿಫೈಡ್ ಇಲ್ವೋ ಅವ್ರೇನಾದ್ರೂ ಸಬ್ಜೆಕ್ಟ್ ಅಲ್ಲಿ ಆ ಒಂದು ಕ್ವಾಲಿಫೈ ಸಿಗ್ತಾ ಇದ್ದಂತ ಸಂದರ್ಭದಲ್ಲಿ ಯಾರು ನಾನ್ ಕ್ವಾಲಿಫೈ ಬರ್ತಾರೋ ಅವ್ರಿಗೆ 31,000 ಗೌರವಧನ ಇರುತ್ತೆ. ಇನ್ನು ಉಳಿದಂತೆ 5 ವರ್ಷ ಅದಕ್ಕಿಂತ ಹೆಚ್ಚಿನ ಸೇವೆ 10 ವರ್ಷದವರೆಗೆ, 10 ವರ್ಷಕ್ಕಿಂತ ಕಡಿಮೆ, 10 ವರ್ಷದ ಮೇಲೆ ಹೋಗಲ್ಲ, 10 ವರ್ಷಕ್ಕಿಂತ ಕಡಿಮೆ ಯಾರೆಲ್ಲ UGC ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿದಾರೋ ಅವ್ರಿಗೆ 38,000 ಗೌರವಧನವನ್ನ ನೀಡಲಾಗ್ತಾ ಇದೆ. 5 ವರ್ಷಕ್ಕಿಂತ ಹೆಚ್ಚು, 10 ವರ್ಷಕ್ಕಿಂತ ಕಡಿಮೆ ಆದರೆ UGC ನಿಯಮದ ಪ್ರಕಾರ ಇವರು ಅರ್ಹತೆಯನ್ನು ಹೊಂದಿಲ್ಲ, ಅವ್ರಿಗೆ 34 ನೀಡಲಾಗ್ತಾ ಇದೆ. ಅಂದ್ರೆ ಸುಮಾರು 4,000 ವೇರಿಯೇಷನ್ ಆಗ್ಬಿಡುತ್ತೆ. ಇಲ್ಲಿ ಮೇಲ್ಗಡೆ ಬಂದ್ರೆ ಇಲ್ಲೂ ಕೂಡ 4,000 ವೇರಿಯೇಷನ್ ಆಗ್ಬಿಡುತ್ತೆ ಅಂತಕ್ಕಂಥದ್ದು. ಇನ್ನು 10 ವರ್ಷ ಅದಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ, 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ್ದಾರೆ, ಆದ್ರೆ UGC ನಿಯಮಾವಳಿಯ ಪ್ರಕಾರ ಅರ್ಹತೆಯನ್ನ ಹೊಂದಿದ್ದಾರೆ ಅಂತವ್ರಿಗೆ 39,000 ಗೌರವಧನವನ್ನ ನೀಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಏನು 10 ವರ್ಷಕ್ಕಿಂತ ಹೆಚ್ಚು, 15 ವರ್ಷಕ್ಕಿಂತ ಕಡಿಮೆ, 5 ವರ್ಷ ಸೇವೆಯನ್ನ ಹೆಚ್ಚು ಮಾಡಿದಾರೋ ಅಂತವ್ರಿಗೆ 1,000ವನ್ನ ಆಡ್ ಮಾಡಿ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನು 10 ವರ್ಷಕ್ಕಿಂತ ಹೆಚ್ಚಿನ ಮತ್ತು 15 ವರ್ಷಕ್ಕಿಂತ ಕಡಿಮೆ ಸೇವೆಯನ್ನ ಸಲ್ಲಿಸಿದ್ದು UGC ನಿಯಮಾವಳಿಯ ಪ್ರಕಾರ ಅರ್ಹತೆ ಹೊಂದಿಲ್ಲ ಅಂದ್ರೆ ಅವ್ರಿಗೆ 35,000 ಅಂತಕ್ಕಂಥದ್ದು. ಮತ್ತೆ ಹೇಳ್ತೇನೆ, UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರನ್ನ ಈಗ ತೆಗೆದುಕೊಳ್ತಾ ಇಲ್ಲ. ಒಂದು ವೇಳೆ ಸಬ್ಜೆಕ್ಟ್ ನಲ್ಲಿ ಕೊರತೆ ಇದ್ರೆ ಮಾತ್ರ ತಗೊಳ್ತಾ ಇದ್ದಾರೆ, ಅವ್ರಿಗೆ ಈ ಒಂದು ಗೌರವಧನವನ್ನ ನೀಡ್ತಾ ಹೋಗ್ತಾರೆ. ಉಳಿದಂತೆ ಸಬ್ಜೆಕ್ಟ್ ಅಲ್ಲಿ ಕೊರತೆ ಇಲ್ಲ, ಎಲ್ಲರೂ UGC ಕ್ವಾಲಿಫೈಡ್ ಇದ್ದಾರೆ, ಆದ್ರೆ ಹಿಂದೆ ಸೇವೆ ಸಲ್ಲಿಸಿದ್ರು ಅಂದ್ರೆ ಅವರು ಶೈಕ್ಷಣಿಕ ಸಂಯೋಜಕರಾಗಿ ಕೆಲಸವನ್ನ ಮಾಡಲು ಅವರು ಈಗ ಆಯ್ಕೆ ಆಗ್ತಾ ಇದ್ದಾರೆ. ಇನ್ನುಳಿದಂತೆ 15 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ, UGC ಕ್ವಾಲಿಫಿಕೇಶನ್ಸ್ ಇದೆ ಅಂದ್ರೆ 40,000ವನ್ನ ನೀಡ್ತಾ ಇದ್ದಾರೆ. ಇದು ಮುಂದೆ ಏನಾದ್ರೂ ಹೆಚ್ಚು ಸೇವೆ ಸಲ್ಲಿಸಿದ್ರೆ ಇನ್ನು ಹೆಚ್ಚು ಕೊಡ್ತಾರಾ? ಇಲ್ಲ, 40,000ನೇ ಹೈಯೆಸ್ಟ್ ಈಗ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ 15 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ, ಇನ್ನು ಹೆಚ್ಚು 20 ಎಷ್ಟು ಆಗಿರ್ಬೋದು, ಆದ್ರೆ UGC ಕ್ವಾಲಿಫಿಕೇಶನ್ಸ್ ಅವರಲ್ಲಿ ಇರೋದಿಲ್ಲ. ಅಂಥವರಿಗೆ 36,000 ಗೌರವಧನವನ್ನ ನೀಡಲಾಗ್ತಾ ಇದೆ. ಬಹುತೇಕವಾಗಿ ಇಷ್ಟು ಸ್ಯಾಲರಿ ಸಿಗಬೇಕು ಅಂತ ಹೇಳಿದ್ರೆ ಅವರು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ 15 ಗಂಟೆಗಳ ಕೆಲಸವನ್ನ ಮಾಡಬೇಕು. ಅವ್ರೇನಾದ್ರೂ ಪ್ರಾಕ್ಟಿಕಲ್ ಇರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ 19 ಗಂಟೆ ಕೆಲಸವನ್ನ ಮಾಡ್ಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಗೌರವಧನ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಒಂದು ಗೌರವಧನ ಡಿವೈಡ್ ಆಗುತ್ತೆ. ಅಂದ್ರೆ ಪಾರ್ಸಿಯಲಿ ವರ್ಕ್ ಯಾರೆಲ್ಲ ಮಾಡ್ತಾರೋ, ಅಂದ್ರೆ ಪಾರ್ಟ್ ಟೈಮ್ ತರ ಯಾರು ಮಾಡ್ತಾರೋ ಅವ್ರಿಗೆ ಗೌರವಧನ ಅದು ಕಡಿಮೆ ಆಗುತ್ತೆ. ಅದರ ಕ್ಯಾಲ್ಕುಲೇಷನ್ಸ್ ಬೇರೆ ಇದೆ ಅಂತಕ್ಕಂಥದ್ದು. ಪ್ರೀತೋಕ್ಷಕರೇ, ಈ ಎರಡು ವಿಚಾರವನ್ನ ನಿಮ್ಗೆ ಕಂಪ್ಲೀಟ್ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಕೌನ್ಸಿಲಿಂಗ್ ಬಗ್ಗೆ ಕೇಳಿದಿರಿ, ಕೌನ್ಸಿಲಿಂಗ್ ಇನ್ನೇನು ಆರಂಭ ಆಗುತ್ತೆ ಅದಕ್ಕಿಂತ ಮುನ್ನ ನಾನು ಒಂದು ವಿಡಿಯೋನ ಮಾಡ್ಕೊಡ್ತೀನಿ ನಿಮ್ಗೆ. ಉಳಿದಂತೆ MPhil ಬಗ್ಗೆನೂ ಕೂಡ ನಿಮ್ಗೆ ಒಂದು ವಿಡಿಯೋನ ಮಾಡ್ಕೊಡ್ಬೇಕು, ಕಾಮೆಂಟ್ ಮಾಡಿ ಏನಾದ್ರೂ ಈ ವಿಡಿಯೋ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ವಿಡಿಯೋನ ಮಾಡ್ಕೊಡ್ತೇನೆ. ಈಗ ಎರಡು ವಿಚಾರ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹೀಗೆ ಮತ್ತೆ ನಾನು ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ. ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಮತ್ತೆ ಎಷ್ಟು ಜನಕ್ಕೆ ಮಾಹಿತಿಗಾಗಿ ಈ ವಿಡಿಯೋ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ. ಜೊತೆಗೆ ನೀವೇನಾದ್ರು ಕೇಳಬೇಕು ಹೇಳಬೇಕು ಅಂತ ಅನ್ಕೊಳ್ತಾ ಇದ್ರೆ ದಯಮಾಡಿ ಕಾಮೆಂಟ್ ಕೂಡ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೇನೆ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.